ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕದಿಂದ ಆಂಧ್ರಕ್ಕೆ ಕಳಿಸ್ಕೊಡೋಕ್ಕೆ ಸಕ್ಕರೆಬೈಲು ಮತ್ತು ದುಬಾರೆ ಇಲ್ಲಿಂದ ಆನೆಗಳನ್ನ ಕರೆಸಿದ್ದಾರೆ. ಒಂದು ಲಾಸ್ಟಲ್ಲಿ ಇರೋದು ಕರ್ಣ, ಆಮೇಲೆ ಸೆಕೆಂಡ್ ಒನ್ ಜೂನಿಯರ್ ಅಭಿಮನ್ಯು. ನೀವು ಎದುರುಗಡೆ ಏನು ನೋಡ್ತಿದ್ದೀರಾ, ಇದು ಮಹೇಂದ್ರ. ಮತ್ತು ಈ ಕಡೆ ದೇವ, ಆ ಕಡೆ ಆಪೋಸಿಟ್ ನಾನು ಎದುರುಗಡೆ ಸ್ಟ್ರೈಟಲ್ಲಿ ಇರೋದು ರಂಜನ್. ಇಷ್ಟು ಆನೆಗಳು ಕರೆಸಿದ್ದಾರೆ. ಆ್ಯಕ್ಚುಲಿ ಮಹೇಂದ್ರನ್ನ ಕಳಿಸಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಮಹೇಂದ್ರ ಹತ್ತಿಸೋಕ್ಕೆ ಆನೆಗಳನ್ನ ಹತ್ತಿಸೋಕ್ಕೆ ಕರೆಸಿರ್ಬೋದು. ಬಟ್ ಆ್ಯಕ್ಚುಲಿ ಇನ್ನೊಂದು ಹೆಸರು ಮಾಸ್ತಿ ಅಂತ ಕೇಳ್ಬತ್ತಿತ್ತು, ಅದನ್ನು ತಂದಿಲ್ಲ ಇಲ್ಲಿ. ಯಾಕಂದರೆ ರಿಸ್ಟ್ರಿಕ್ಷನ್, ಅದು ಜನ ಸ್ವಲ್ಪ ಮಾಸ್ತಿನ ಕಳಿಸ್ಬಿಡಿ ಅಂದ್ಬಿಟ್ಟು ಏನೋ ಇದು ಕಳಿಸ್ಬಿಡಿ ಅಂತ ಹೇಳಿದ್ದಕ್ಕೆ ಅದನ್ನು ಕಳಿಸ್ತಿಲ್ಲ. ಬಟ್ ಎಲ್ಲ ಆನೆಗಳು ನಮ್ಮ ಆನೆಗಳನ್ನೇ. ಆ ಜೂನಿಯರ್ ಅಭಿಮನ್ಯು ಇದ್ದಾನೆ, ಮತ್ತು ರಂಜನ್ನು ಮುಂದಿನ ಕುಮ್ಕಿ ಸ್ಪೆಷಲಿಸ್ಟು. ಬಟ್ ಇಂಥ ಆನೆಗಳನ್ನ ಕರ್ನಾಟಕದಿಂದ ಆಂಧ್ರ ಕೊಡುವಂಥದ್ದು ಪರಿಸ್ಥಿತಿ ಏನಿತ್ತು ಅಂತ ನಮ್ಮ ಪ್ರಕಾರ. ಇಷ್ಟೊಂದು ಒಳ್ಳೊಳ್ಳೆ ಆನೆಗಳಿದ್ದಾವೆ, ಆಂಧ್ರಕ್ಕೆಲ್ಲ ಕಳಿಸ್ಕೊಡ್ತಿದ್ದಾರೆ. ತುಂಬ ಬೇಜಾರಾಗುತ್ತೆ, ಏನು ಮಾಡೋಕ್ಕಲ್ಲ ಆನೆ ಪ್ರಿಯರಿಗೆ. ಸೊ ನೋಡೋಣ ಬನ್ನಿ. ಇನ್ನು ಪವನ್ ಕಲ್ಯಾಣ್ ಅವರು ಇವರೆಲ್ಲ ಬರ್ತಾರಂತೆ ಆಂಧ್ರದಿಂದ, ಎಲ್ಲ ಬರ್ತಿದ್ದಾರೆ. ಅವರು ಫಾರೆಸ್ಟ್ ಆಫೀಸರ್ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ನೋಡೋಣ. ಇಲ್ಲಿದೆ ನೋಡಿ ದೇವ. ಬಟ್ ಅವಕ್ಕೂ ನಮ್ಮ ಕರ್ನಾಟಕ ಅನ್ನೋದೊಂದು ಅವು ಬರ್ತ್ ಪ್ಲೇಸ್ ಆಗಿರ್ತವೆ. ಇಲ್ಲಿಂದ ಆಂಧ್ರಗೆ ಹೋದಾಗ ಅಲ್ಲಿಗೆ ಅಡ್ಜಸ್ಟು ನಮಗೂ ಅದೇ. ಎಲ್ಲರೂ ಒಂದು ಹೊರಗಡೆ ಕಳಿಸ್ಕೊಡಾಗ ನಮ್ಮ ಊರಿಂದ ಬೇರೆ ಊರಿಗೆ ಹೋದಾಗ ಬೇಜಾರಾಗುತ್ತೆ. ಬಟ್ ಅವಕ್ಕೂ ಅದೇ ಆನೆಗಳಿಗೂ ಇರುತ್ತೆ ಸೆಂಟಿಮೆಂಟು. ಬಟ್ ನಮ್ಮೊಬ್ಬರಿಗೇನಾ, ನೋಡೋಣ ಯಾವ ರೀತಿಯಲ್ಲಿ ಹೊಂದ್ಕೋತವೆ, ನೋಡಬೇಕು.